ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಇನ್ನು ನನ್ನ ವಾಯ್ಸ್ ಸರಿನೇ ಹೋಗಿಲ್ಲ, ಯಾಕೆಂದ್ರೆ ಇನ್ನು ನಾನು ಹುಷಾರೇ ಆಗಿಲ್ಲ. ಕಂಪ್ಲೀಟ್ ವಾಯ್ಸ್ ಹೋಗೇ ಬಿಟ್ಟಿದೆ ನನಗೆ. ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಇವತ್ತು ಹಬ್ಬ ಮಾಡಕ್ ಆಗಿಲ್ಲ. ಮಧ್ಯಾಹ್ನಕ್ಕೆ ಮಾಡೋಣ ಅನ್ಕೊಂಡು ಇವತ್ತು ಆಫೀಸಿಗೆ ರಜಾ ಹಾಕೊಂಡಿದ್ದೀನಿ. ಇವಾಗ ಜಸ್ಟ್ 6 ಗಂಟೆಲಿ ಎದ್ದು ಪ್ರಿಪ್ರೇಷನ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೇನು ನಾನು ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಳಕ್ ಹೋಗಿಲ್ಲ. ಜಸ್ಟ್ ಏನಂತಾರದು ಮನೆನೆಲ್ಲ ನೆನ್ನೆ ಕ್ಲೀನ್ ಮಾಡ್ಕೊಂಡೆ. ಹಬ್ಬಕ್ಕೆ ಬೇಕಿರೋ ಅಂತ ಕ್ಲೀನಿಂಗ್ಗಳನ್ನ ಮಾಡ್ಕೊಂಡು ಪೂಜಾ ರೂಮು ನೈಟ್ ಕ್ಲೀನ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅನ್ಕೊಂಡೆ. ಬಟ್ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಮನು ಬಂದು ಮಲ್ಕೋ ಅಂತಂದ್ರು, ಮತ್ತೆ ಕೆಮ್ಮು ಜಾಸ್ತಿ ಆಗೋಗ್ಬಿಡ್ತು. ಹಾಗಾಗಿ ಬೇಗ ಎದ್ದಿದ್ದೀನಿ. ಟೈಮ್ ಇದೆ ನನಗೆ 12:25ಗೆ ಮುಹೂರ್ತ ಇರೋದು. ನೆಕ್ಸ್ಟ್ ಪೂಜೆ ಮುಹೂರ್ತ 12:25ರಿಂದ 12:50. 12:25 ಮುಹೂರ್ತಕ್ಕೆ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡು 6 ಗಂಟೆಗೆ ಎದ್ದಿದ್ದೀನಿ. 6 hours ಸಿಗತ್ತಲ್ಲ ಅಂತ ಗೊತ್ತಿಲ್ಲ, ಅಷ್ಟು ಬೇಗ ಮಾಡ್ಕೊಳಕ್ ಆಗತ್ತಾ ಏನು ಅಂತ ನೋಡೋಣ. ಬಟ್ ಮ್ಯಾಕ್ಸಿಮಮ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಏನಾದ್ರು ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾತಾಡ್ಬಿಟ್ರೆ ಕೆಮ್ಮು ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೇನೆ ಈಗ ಜಸ್ಟ್ ಬ್ರಷ್ ಮಾಡ್ಕೊಂಡು ಬಂದೆ. ಬಿಸಿ ಬಿಸಿ ನೀರು ಕುಡಿದ್ಬಿಟ್ಟು ಹೋಗಿ ಬಾಗಿಲು ತೊಳೆದು ರಂಗೋಲಿ ಹಾಕ್ಬಿಟ್ಟು ಬರೋಣ ಅನ್ಕೊಂಡು ಬಿಸಿ ನೀರು ಕುಡಿತಾ ಇದ್ದೀನಿ. ಅದಕ್ಕಿಂತ ಮೊದಲಿಗೂ ಎಲ್ರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರದು ಹಬ್ಬ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಆದೆ. ಲಾಸ್ಟ್ ಮಿನಿಟ್ ಅಲ್ಲಿ ಹಿಂಗ್ ದವಾಕ್ ಹೋಗ್ಬಿಟ್ಟೆ. 3 ಜನ ಡಾಕ್ಟರ್ ಹತ್ರ ತೋರಿಸ್ತೆ ನಾನು ಮೊನ್ನೆಯಿಂದ. ಬೇಗ ಹುಷಾರಾಗಬೇಕು ಅಂತ. ಎಲ್ಲ ಹುಷಾರಾಗಿದೆ ಎಕ್ಸೆಪ್ಟ್ ಕೆಮ್ಮು ಬಿಟ್ಬಿಟ್ಟು. ಆ ಕೆಮ್ಮೊಂದು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಕಂಪ್ಲೀಟ್ ವಾಯ್ಸೇ ನನಗೆ, ನಾನು ಮಾತಾಡ್ತಾ ಇದ್ರೆ ಇದು ನಾನೇನಾ ಅನ್ಸುತ್ತೆ ನನಗೇನೆ. ಹಂಗಾಗೋಗ್ಬಿಟ್ಟಿದೆ ನನ್ನ ವಾಯ್ಸು. ಬಟ್ ಹಬ್ಬ ಮಾಡೋ ಕಂಡೀಷನಲ್ಲಿ ಇದ್ದೀನಲ್ಲ, ಅದು ಖುಷಿ ಆಗ್ತಾ ಇರೋದು. ನಾನು ಮೊನ್ನೆ ಎಲ್ಲ ಅನ್ಕೊಂಡೆ ಹಬ್ಬ ಮಾಡೋ ಕಂಡೀಷನಿಗೆ ಬರ್ತೀನ, ನಿಜವಾಗ್ಲೂ ಮಾಡ್ತೀನ, ಇಲ್ಲ ಈ ವಾರ ಏನಾದ್ರೂ ಪೋಸ್ಟ್ಪೋನ್ ಆಗ್ಬಿಡತ್ತಾ ಹೆಂಗಪ್ಪ ಅಂತ. ಬಟ್ ಅದೇನೋ ನಂಗೆ ಇಷ್ಟನೇ ಆಗಲ್ಲ. ಆ ಹಬ್ಬ ಯಾವ ದಿನ ಬರುತ್ತೆ ಅವತ್ತು ಮಾಡಿದ್ರೇನೆ ಸಮಾಧಾನ ನನಗೆ. ಸ್ಪೆಷಲಿ ವರಮಹಾಲಕ್ಷ್ಮಿ ನನಗಂತೂ ಆಲ್ ಟೈಮ್ ಫೇವ್ರೇಟ್ ಹಬ್ಬ ಇದು. ಸರಿ ಹೋಗೋಣ, ಬೇಗ ಪ್ರಿಪ್ರೇಷನ್ಗಳು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಅಂತೂ ಹೋಗೋದೇ ಗೊತ್ತಾಗಲ್ಲ. ನಾವು 2 ನಿಮಿಷ ಹಿಂಗೆ ಮಾತಾಡ್ತಾ ಇದ್ದೀವಿ ಅನ್ಸಿದ್ರೆ ಅಲ್ಲಿ ಆಲ್ರೆಡಿ 1/2 hour ಪಾಸ್ ಆಗೋಗ್ಬಿಟ್ಟಿರುತ್ತೆ. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಇವಾಗ ಅಂದರೆ ಆಲ್ಮೋಸ್ಟ್ ಒಂದು ಆಯಿತು ಟೈಮ್ 7:45 ಆಗ್ತದೆ. ನಾನು ಒಂದು 7 ಗಂಟೆಗೇನೋ ಎದ್ದು ಆಲ್ಮೋಸ್ಟ್ ಏನೇನು ಚಿಕ್ಕ ಪುಟ್ಟ ಕೆಲಸಗಳಿದೆಯಲ್ಲ ಅದನ್ನೆಲ್ಲ ಮಾಡ್ಕೊಂಡೆ. ಸುಮಾರು 4 ದಿನ ಆದಮೇಲೆ 5 ದಿನ ಆದಮೇಲೆ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕೆಂದರೆ ಮಂಜು ಊರಿನಲ್ಲಿದ್ದಾಗ ಹೋಗ್ಬೇಕಾದ್ರೆ ಹುಷಾರು ತಪ್ಪಿತ್ತು. ಅವಳು ಹೋಗಿ ಒಂದು ಅರ್ಧ ದಿನ ಆದಮೇಲೆ ನಾನು ಹುಷಾರು ತಪ್ಪಿದ್ದು. ನನಗೆ ವೈರಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನನಗೆ ಟೋಟಲ್ ಚಿಲ್ಸು, ರಿಗರು, ಹೈ ಟೆಂಪ್ರೇಚರು ಹೀಗೆ. ಸೊ ನನಗೆ ಎದಳಕ್ಕಾಗ್ತಾ ಇಲ್ಲ, ಮಂಜುಗೆ ಆ ಕಡೆಯಿಂದ ಬರೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಹಂಗೆ ಮಂಜುನ ಹೋಗ್ಬಿಟ್ಟು ನಾನು ಪಿಕ್ ಮಾಡ್ಕೊಂಬರ್ಬೇಕಿತ್ತು ಸಂಡೇ. ಬಟ್ ಆಗಲಿಲ್ಲ, ಯಾಕಂದ್ರೆ ನನಗೆ ಹುಷಾರಿರ್ಲಿಲ್ಲ, ನನಗೆ ಎದಳಕ್ಕೂ ಆಗ್ತಿರ್ಲಿಲ್ಲ. ಕೊನೆ ಮಂಜುನೇ ಪಾಪ ಆ ಕಡೆಯಿಂದ ಓಡ್ ಬಂದ್ಲು. ಎನಿವೇಸ್ ಈ 4-5 ದಿವಸದಿಂದ ಬರೀ ಫೀವರ್ಗಳೇ ಆಗೋಯ್ತು. ಇವತ್ತು ಹಬ್ಬ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಕೆಲವು ಐಟಮ್ಸ್ ಮಂಜು ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದಾಳೆ ಒಣಗಾಕಕ್ಕೆ. ಫ್ಯಾನ್ ಹಾಕಿದ್ಲು, ಬಟ್ ನಾನು ಇವಾಗ ಆಫ್ ಮಾಡಿದೆ. ಯಾಕಂದರೆ ವಿಡಿಯೋ ಮಾಡ್ಬೇಕಾದ್ರೆ ಫ್ಯಾನ್ ಹಾಕಿದ್ರೆ ಅದು ಒಂದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮನೆಗಿನೇ ಎಲ್ಲ ನೆನ್ನೆ ಸಾಯಂಕಾಲನೇ ಆಲ್ಮೋಸ್ಟ್ ಇಬ್ಬರು ಕ್ಲೀನ್ ಮಾಡ್ಕೊಬಿಟ್ಟಿದ್ದು. ಬಟ್ ಫಾರ್ಮ್ಯಾಲಿಟಿಗೋಸ್ಕರ ಇವಾಗ ಬೆಳಗ್ಗೆ ಎದ್ದು ಮತ್ತೊಂದು ಸರಿ ಕ್ಲೀನ್ ಮಾಡಿಕೊಂಡು ಮಂಜು ಸ್ನಾನ ಮುಗಿಸ್ಕೊಂಡ್ಬಂದು, ನಾನು ಇನ್ನೂ ಸ್ನಾನ ಮಾಡಿಲ್ಲ. ಯಾಕಂದರೆ ಗೀಸರ್ ಇನ್ನೂ ಆನಲ್ಲಿದೆ, ಬಿಸಿ ಆಗಬೇಕು ವಾಟರು. ಈಗ ಮಂಜು ಅವರು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂತವ್ರೆ. ಬೆಳಗ್ಗೆ ರಂಗೋಲಿ ಹಾಕ್ತೀನಿ ಅಂತ ಹೋದೆ. ಆಮೇಲೆ ಬಿಸಿ ಆಗೋದೆ. ನನಗೆ ಬೇಗ ಮುಗಿಸ್ಕೋಬೇಕು ಕೆಲಸನ ಅನ್ನೋ ಇದರಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಮಧ್ಯದಲ್ಲಿ ಒಂದು ಚೂರು ತಗಲ್ತೀನಿ. ಯಾಕಂದರೆ ತುಂಬ ಸುಸ್ತಿದೆ ನನಗೆ. ಬಟ್ ಇವತ್ತು ಸುಸ್ತು ಎಲ್ಲ ಏನೂ ಕಾಣ್ತಾ ಇಲ್ಲ. ನನಗೆ ಹಬ್ಬ ಮಾಡಬೇಕು ಅಂತ ಜೋಶಲ್ಲಿ. ಇನ್ನು ಕೆಲವೊಂದು ಐಟಮ್ ನಿನ್ನೆ ಸಂಜೆ ಹೋಗಿ ಬಂದೆ. ಎಷ್ಟು ಗಂಟೆ ನಾವು ಹೋದಾಗ ಆಯ್ತು, ನಾವು ಬಂದಾಗಲೇ 11 ಗಂಟೆ ವಾಪಸ್. 9:45 ನಾವು ಮನೆ ಬಿಟ್ಟಾಗ ಶಾಪಿಂಗಿಗೆ. ಆಫೀಸ್ ಕೆಲಸ ಮುಗಿಸ್ಕೊಂಡು ಮಧ್ಯದಲ್ಲಿ ಎಲ್ಲ ಪೂಜೆ ಸಾಮಾನು ಎಲ್ಲ ತಗೊಂಡು ಬಂದಿದ್ದೀನಿ. ವಿಳ್ಳೆದೆಲೆ ನನಗೆ ಯಾರು ಸಿಕ್ಲಿಲ್ಲ, ಎಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟಿದ್ರು ದಿನಾಗಿರೋ. ಅದಕ್ಕೆ ಇವಾಗ ಹೋಗಿ ವಿಳ್ಳೆದೆಲೆ ಮತ್ತೆ ಒಂದು ತೆಂಗಿನಕಾಯಿ ಅದು ಸರಿಯಾಗಿ ಸುಲಿತಾ ಇಲ್ಲ, ಕಳಿಸುತ್ತೆ. ಅದಕ್ಕೆ ಅದಾಗ ಅಂಗಡಿಲೇ ತಂದ್ಬಿಡೋಣ ಅನ್ಕೊಂಡು ಹೋಗ್ಬೇಕು. ದೇವ್ರ ಸಾಮಾನು ತೊಳೆದಿಟ್ಬಿಟ್ಟು ಹೋದ್ರೆ ಬರೋ ವರ್ಷದಲ್ಲಿ ಹಾಕೊಳ್ಳತ್ತಲ್ಲ ಅನ್ಕೊಂಡು ಪ್ಲಾನಿಂಗ್. ಆ್ಯಕ್ಚುಲಿ ಬೆಳಗ್ಗೆ ಮಂಜು ಹೇಳಿದ್ರು ತೆಂಗಿನಕಾಯಿ ಸುಲ್ಬೋದು ಅಂತ. ಸುಲ್ದೆ ನಾನು ಎರಡು ಸುಲ್ದಿದ್ರಲ್ಲಿ ನೋಡಿದ್ದು, ಒಂದು ಜುಟ್ಟು ಅರ್ಧ ಹೊಲ್ಟೋಯ್ತು. ಅದಕ್ಕೆ ಮಂಜು ಇದು ಬೇಡ, ಯೂಸ್ ಆಗಲ್ಲ ಅಂದು. ಇನ್ನೊಂದು ಸುಲ್ದೆ, ಅದು ಜುಟ್ಟೇ ಇಲ್ಲ. ಅದು ಬೈ ಡಿಫಾಲ್ಟ್ ಜುಟ್ಟೇ ಇಲ್ಲ.
ಅದಕ್ಕೆ ಇದು ಯೂಸ್ ಆಗಲ್ಲ. ಅದಕ್ಕೆ ಅಂದ್ರೆ ಮುಂದೆ ನೀನು ಹಿಂಗ್ ಬಿಟ್ಟ ಅಂದ್ರೆ ನಾನು ಫುಲ್ ಮೂಟೆ ಸುರಿಸ್ತೀಯ, ಆಗೋದಿಲ್ಲ ಇವೆಲ್ಲ ಸೀನು. ಕೆಲಸ ಮಾಡೋಣ, ನಿನಗೆ ಕಳ್ಸಕ್ಕೆ ಎಷ್ಟು ಬೇಕೋ ತೆಂಗಿನಕಾಯಿ ಅಷ್ಟನ್ನ ತಗೊಂಡು ನಾವು ಅಂಗಡಿಯಿಂದ ತಗೊಂಡ್ಬಂದ್ಬಿಡೋಣ. ಯಾಕಂದ್ರೆ ನೋಡ್ತರೋದಕ್ಕೂ ಪ್ರತಿಯೊಂದು ಕಾಯಿನೂ ಹೊಡೆದಿ ಇಲ್ಲಿ ಬಿಡಿಸಿ ತೆಗಿಯೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಹಾರ್ಡ್ ವರ್ಕ್, ಅದು ಸ್ಮಾರ್ಟ್ ವರ್ಕ್. ಈಗ ಸದ್ಯಕ್ಕೆ ನಾವು ಹಾರ್ಡ್ ವರ್ಕ್ ಮಾಡುವಷ್ಟು ಸಿಚುವೇಶನ್ ಅಲ್ಲಿ ಇಲ್ಲ. ಯಾಕಂದ್ರೆ ಇನ್ನೂ ನಮ್ಗೆ ಫೀವರ್ಗಳು ಕಮ್ಮಿ ಆಗಿಲ್ಲ. ಈಗಲೂ ಏನ್ ಭಯ ಅಂದ್ರೆ ತಿರ್ಗಾ ರಿಕವರ್ ಆಗುತ್ತಾ ಅನ್ನೋ ಫೀಲಿಂಗ್ ನಲ್ಲಿ ಇದೀವಿ. ಎನಿವೇಸ್, ಹಬ್ಬದ ತಯಾರಿ, ಹಬ್ಬದ ಖುಷಿನಲ್ಲಿ ಇದೀವಿ. ಅದೇ ಜೋಶಲ್ಲಿ ಇವತ್ತು ಹೆಂಗಾದ್ರೂ ಮಾಡ್ಕೊಬಿಡೋಣ ಹಬ್ಬನ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಬನ್ನಿ ನಮ್ ಜರ್ನಿನಲ್ಲಿ ನೀವು ಜೊತೆ ಸೇರ್ಕೊಂಡು ಹಬ್ಬನ ಆಚರಿಸೋಣ. ನಂದು ಸ್ನಾನ ಆಯಿತು, ಎಲ್ಲ ಆಯಿತು. ಈಗ ದೇವರಿಗೆ ಬಾಗಿಲಿಗೆ ತೋರಣ ಕಟ್ಟಬೇಕು. ತೋರಣ ತಂದಿದ್ವಲ್ಲ ಅವಾಗ ಲಾಸ್ಟ್ ಟೈಮ್, ಏನದು ಮಲ್ಲೇಶ್ವರಂನಿಂದ. ಅದು ರೆಡಿ ಇದೆ, ಅದು ಕಟ್ಟಬೇಕು. ಮಂಜು ಎಲ್ಲ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಇಟ್ಟಿದ್ದಾಳೆ. ದೇವ್ರ ಮನೆ ಫುಲ್ ಕ್ಲೀನ್ ಆಗಿದೆ ಈಗ ಆಸ್ ಆಫ್ ನಾವು, ಏನೂ ಇಲ್ಲ. ಇನ್ನೇನಿದೆ ಮಂಜು ಮಾಡಕ್ಕೆ? ಇನ್ನೇನೈತೆ? ಏನಿಲ್ಲ, ದೇವ್ರ ಮನೆ ಒರೆಸ್ಬಿಟ್ರೆ ಆಮೇಲೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಲಕ್ಷ್ಮಿ ಕೂರ್ಸಕ್ ರೆಡಿ ಮಾಡ್ಕೊಳ್ಳೋದೆ. ಹೌದಾ? ಅಷ್ಟೊತ್ತಿಗೆ ನೀನು ಇದು ತೋರಣಗಳು ಕಟ್ಕೊಟ್ಬಿಡು ನನಗೆ, ಮೇನ್ ಡೋರು ದೇವ್ರ ಮನೆ. ಸೊ ತೋರಣ ಇಲ್ಲಿದೆ, ಇವಾಗ ಇದನ್ನ ಹೋಗಿ ಕಟ್ಟಬೇಕು ಮೇನ್ ಡೋರ್ಗೆ. ಇನ್ನೊಂದು ಬೆಳಗ್ಗೆನೆ ವಿಸಿಟರ್ ಇದ್ದಾರೆ ನಮ್ಮ ಮನೆಗೆ, ಅವಲ್ಲಿಂದ ಬಂದು ಇದೇ ಜಾಗದಲ್ಲಿ ಕೂತ್ಕೊಂಡು ಕಾಯ್ತವ್ರೆ. ಪ್ರೆಗ್ನೆಂಟ್ ಆಗಿದೆ, ಮರಿ ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಇದು ಜಾಗ ಹುಡುಕ್ತಾ ಇದೆ ಅಲ್ವೇನಪ್ಪ? ಹಂಗೆ ಅನ್ನಿಸ್ತಾ ಇದೆ. ಓಡಿ ಇಲ್ಲಿ ಬೇಡ, ಬೇರೆ ಕಡೆ ಹೋಗಿ. ಬಾ. ಆಕ್ಚುಲಿ ಏನಾಯ್ತು ಅಂದ್ರೆ ಗೋಡೆಗೆ ಏನು ಬಾಗಿಲಿದೆಯಲ್ಲ, ಬಾಗಿಲಿಗಿಂತ ದೊಡ್ಡದಿದೆ ಅದು. ಅದಕ್ಕೆ ಇವಾಗ ಏನು ಮಾಡೋದು, ನೆನ್ನೆ ದೇವ್ರ ಮನೆಗೆ ಅಂತ ಒಂದು ಹುಕ್ಸ್ಗಳು ತಂದಿದ್ದು, ಪೇಸ್ಟ್ ಮಾಡ್ತೀವಲ್ಲ ಗೋಡೆಗೆ, ಅದು ತಗೊಬಂದಿದ್ವಲ್ಲ, ಅದನ್ನೇ ತೆಗೆದ್ಬಿಟ್ಟು ಸದ್ಯಕ್ಕೆ ಹಾಕಿದ್ದೀವಿ. ಟೆಂಪ್ರರಿ ಅಂದರೆ ಇನ್ನೂ ಒಂದು ನೋಡ್ಬೇಕಾದ್ರೆ ಸೆಂಟ್ರಲ್ಲಿ ಜೋತ ಆಡ್ತಾ ಇದೆಯಲ್ಲ, ಅದು ಒಂದನ್ನು ಅಲ್ಲೊಂದು ಹಾಕಿದ್ರೆ ಸರಿ ಹೋಗುತ್ತೆ. ಡೋರ್ದು ಆಗೋಯ್ತು ಕೆಲಸ. ಈಗ ಏನಿದ್ರು ನೆಕ್ಸ್ಟು ಇರೋದೇ ಇವಾಗ ದೇವ್ರ ಮನೆಗೆ ಹಾಕೋದು. ಬಟ್ ಅದಕ್ಕಿಂತ ಮುಂಚೆ ನಾವು ಹೋಗ್ಬಿಟ್ಟು ಕೆಲವು ಐಟಮ್ಸ್ಗಳನ್ನ ತೊಗೊಂಡ್ಬರ್ಬೋದು ದೇವ್ರ ಮನೆಗೆ. ಅಂದರೆ ತೆಂಗಿನಕಾಯಿ ಅದು ಇದು ಎಲ್ಲ. ಮಂಜು ಬಂದರೂ ಹೋಗ್ಬೋದು. ಮಂಜು ದೇವ್ರ ಸಾಮಾನೆಲ್ಲ ಕ್ಲಿಯರ್ ಆಯಿತು ಆಲ್ಮೋಸ್ಟ್ ಆಲ್. ದೇವ್ರ ಮನೆದು ಆಗೋಯ್ತು. ನೀನು ತೋರಣ ಹಾಕ್ತಿದ್ದಲ್ಲ ಅಂತ ಹೊಸ್ಲು ರೆಡಿ ಮಾಡ್ಬಿಡೋಣ ಅಷ್ಟೊತ್ತಿಗೆ ಅಂತ ಕಲ್ಸ್ಕೊಬಿಟ್ಟೆ. ಅದೆಷ್ಟೊತ್ತು, ಅದು 5 ನಿಮಿಷನೂ ಆಗಲ್ಲ ಹೊಸ್ಲು. ಅಷ್ಟು ಮುಗಿದ್ರೆ ಮುಗೀತು, ಇನ್ನೇನು ಇಲ್ಲ. ಎಲ್ಲ ಪೂಜೆ ಮಾಡಿಬಿಟ್ಟು 12:30 ಏನೋ ಇದೆ 3 ಅದೇ ಟೈಮು ಮಾಡಬೇಕು ಅಂತ. ಆಕ್ಚುಲಿ ಬೆಳಗ್ಗೆ 4:15 ಇತ್ತು, ನಮ್ಗೆ ಗೊತ್ತಿತ್ತು. ಯಾಕಂದ್ರೆ ನಮ್ಗೆ ಇದ್ದಿದ್ದ ಕಂಡೀಷನ್ನಲ್ಲಿ ನಾವು ಎದ್ದೇಳ್ತಾನೂ ಇರಲಿಲ್ಲ ಬಿಡಿ. ಈಗಲೂ ಅಷ್ಟನ್ನ ಬಿಟ್ಟರೆ ಸಾಕು ಮಲ್ಕೋಬೇಕು ಅನ್ನೋ ಫೀಲಿಂಗ್ ಅಲ್ಲೇ ಇದೀವಿ. ಇನ್ನು ವಾಯ್ಸ್ಗಳು ಇಬ್ಬರದು, ಮಂಜು ಪರವಾಗಿಲ್ಲ ರಿಕವರ್ ಆಗಿದೆ, ಬಟ್ ನನ್ನ ವಾಯ್ಸ್ ಇನ್ನೂ ಸ್ವಲ್ಪ ಡೌನ್ ಅಲ್ಲೇ ಇದೆ. ರಿಕವರ್ ಆಗ್ತಾ ಇದೀವಿ. ಬ್ಯಾಕ್ ಟು ಬ್ಯಾಕ್ ಶಾಪಿಂಗ್ಗಳು ನಡೀತಾವೆ, ಚಿಕ್ಕ ಪುಟ್ಟ ಮೈನರ್ ಥಿಂಗ್ಸ್ಗಳು ಬೇಕಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಸೊ ಇಲ್ಲಿ ಮಂಜು ಅವರು ಇದಕ್ಕೆ ಹೋಗಿದ್ದಾರೆ. ಚೆನ್ನಾಗಿರಲ್ಲ, ಅದು ಸ್ಕ್ವೇರ್ ಇರೋ ತಗೋ. ಸೊ ಹುಕ್ಕು ಬೇಕಿತ್ತಲ್ಲ, ಹುಕ್ಕು ಹುಡುಕ್ತಾ ಇದೀವಿ, ಎಲ್ಲೂ ಸಿಕ್ತಿಲ್ಲ. ಮೊನ್ನೆ ತಗೊಂಡಿದ್ದು ಅಂಗಡಿ ಇದೆಯಲ್ಲ, ಅವ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಾನೆ, ಇವತ್ತು ಓಪನೇ ಮಾಡಿಲ್ಲ. ಇನ್ನು ಮೋಸ್ಟ್ಲಿ ಹಬ್ಬ ಅಲ್ವಾ, ಅವನು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾನೆ. ಇಲ್ಲಿ ಹುಡುಕ್ದ 3ನೇ ಅಂಗಡಿ ಇದು. ಎಲ್ಲ ಐಟಮ್ ತಗೊಂಡೆ, ಇವಾಗ ಅದೊಂದು ಐಟಮ್ ಹುಡ್ಕೊಂಡಿದೆ, ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಲ್ಲಿ ಏನೋ ಒಂದು ತಗೊಂಡು ಹೋಗ್ಲೇಬೇಕು ಇವತ್ತು. ಕ್ವಿಕ್ಕಾಗಿ ಮಾರ್ಕೆಟಿಗೆ ಹೋಗಿ ಬಂದ ಮೇಲೆ ತೋರಣದ ಕೆಲಸನ ಕಂಪ್ಲೀಟ್ ಮಾಡ್ತಾವ್ರೆ ಮನು. ಹಾಕಪ್ಪ. ತೀರಾ ಟೈಟಾಗಿ ಹಾಕ್ಬಿಡ, ಒಂಚೂರು ಲೂಸಾಗೇ ಇರಲಿ, ಕಿತ್ಕೊಂಡು ಬಂದ್ಬಿಟ್ಟದ್ದು. ಡನ್. ಸೊ ಇವಾಗ ಆಯಿತು. ಅದದ್ದು ಹುಕ್ಕು ಎಕ್ಸ್ಟ್ರಾ ಐತಲ್ಲ, ಅದು ಮೈನ್ ಡೋರ್ಗೆ ಹಾಕ್ಬಿಟ್ಟು ಅಂಟಾಕ್ಬಿಡು. ನಾನು ಲೇಟ್ ಆಗೋಯ್ತು, 10 ಕಾಲಾಗೋಯ್ತು. ನಾನು ಲಕ್ಷ್ಮಿ ಕೂರ್ಸ್ಕೊಳಕ್ಕೆ ರೆಡಿ ಮಾಡ್ಕೊಂತೀನಿ. ಟೈಮೇ ಆಗೋಗ್ಬಿಡ್ತು. ಬೇಗ ಲಕ್ಷ್ಮಿ ಕೂರ್ಸ್ಕೊಳಕ್ಕೆ ರೆಡಿ ಮಾಡ್ಕೊಬಿಡೋಣ. ತುಂಬ ಏನು ಟೈಮ್ ಹಿಡಿಯಲ್ಲ ಅನ್ಕೊಂತೀನಿ. ಲಕ್ಷ್ಮಿ ಕೂರ್ಸೋದು ಈಸಿ, ಬಟ್ ಅದಾದ್ಮೇಲೆ ಡೆಕೋರೇಷನ್ ಇದೆಯಲ್ಲ, ಅರೆ ಪೂಜೆ ಸಾಮಾನ್ಗೆಲ್ಲ ಕುಂಕುಮ ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದು, ಅದು ಟೈಮ್ ಹಿಡಿದ್ಬಿಡತ್ತೆ ನನಗೆ. ಸೀರೆ ಉಡ್ಸೋದೇನು ನಂಗೆ 10 ನಿಮಿಷದ ಕೆಲಸ, ಪಟ್ಟನ್ ಮಾಡ್ಬಿಡ್ತೀನಿ. ಬನ್ನಿ ಮಾಡೋಣ. ಮನು, ಇಲ್ಲಿ ನೋಡು, ಇದಿಷ್ಟು ಮುಂದೆ ಕೂರಿಸ್ಲಾ, ಇಷ್ಟು ಫ್ರಂಟ್ ಕೂರಿಸ್ಲಾ, ಇಲ್ಲ ಇನ್ನು ಹಿಂದಕ್ಕೆ ಕೂರಿಸ್ಲಾ? ಫ್ರಂಟ್ ಜಾಸ್ತಿ ಬೇಡ, ಸ್ವಲ್ಪ ಹಿಂದೆ, 1 ಇಂಚು ಹಿಂದೆ. ಓಕೆ, ನೋಡು. ತುಂಬಾ ಹಿಂದೆ ಆಯ್ತು, ಇನ್ನೊಂಚೂರು ಮುಂದೆ ಇಡಿ ಸಾಕು. ಓಕೆ, ಸೀರೆ ಹಿಂಗೆ ಕೂರಕ್ಕೆ ಸರಿ ಹೋಗತ್ತೆ. ಓಕೆ, ಸ್ಟಾರ್ಟ್ ಆಯಿತು ಎಲ್ಲ. ಮೊದಲನೇದಾಗಿ ಬಿಂದಿಗೆನಲ್ಲಿ ನೀರು ತುಂಬಿಸಿಟ್ಟಿದ್ದೀವಿ. ಈಗ ಎಲ್ಲ ಅರಿಶಿನ ಕುಂಕುಮನ ತಗೊಂಡು ಹಾಕಬೇಕು. ಹಿಂಗೋ ಮಂಜು ರೆಡಿ ಮಾಡ್ಕೊಂಡ್ರು. ಫೈನಲ್ ಟಚ್ಚು ಅಲ್ವಾ? ಫೈನಲ್ ಟಚ್. ಈ ಸರಿ 2 ಲೇಯರ್ ಬರೋ ಥರ ಕೂರ್ಸೋಣ ಅನ್ಕೊಂಡಿದ್ದೀನಿ. 2 ಲೇಯರಿಗೆ ಕೂರ್ಸೋಣ ಅನ್ಕೊಂಡಿದ್ದೀನಿ ಸ್ಯಾರಿ. ಓಕೆ,
ಮಂಜು ಅವ್ರು ಮಾಡ್ತಾವ್ರೆ. ಫಸ್ಟ್ ಅಟೆಂಪ್ಟ್ ಫೇಲ್ಯೂರ್ ಆಯಿತು, ಬಟ್ ಸೆಕೆಂಡ್ ಅಟೆಂಪ್ಟ್ ಸಕ್ಸಸ್ ಆಗುತ್ತೆ. ಫುಲ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ. ಕರೆಕ್ಟ್ ಪೂಜೆ ಟೈಮಿಗೆ ರೆಡಿ ಆದೆ, ಮುಹೂರ್ತನ ಮೇಂಟೈನ್ ಮಾಡಿದೆ, ಎಲ್ಲ ರೆಡಿ ಆಗಿದೆ. ನಾನಿವಾಗ ಹಿಂಗೆ ರೆಡಿ ಆಗಿದ್ದೀನಿ, ಮನು ರೆಡಿ ಆಗ್ತಿದ್ದಾರೆ ಒಳಗಡೆ, ನಂದು ಪೂಜಾ ರೂಮ್ ಎಲ್ಲ ರೆಡಿ ಆಗಿದೆ. ಇವಾಗ ಹೋಗಿ ಕಳಸ ಹೂಡ್ಬಿಟ್ಟು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಅಲ್ಲಿಗೆ ನನ್ನ ಪೂಜೆ ವಿಧಾನಗಳು ಸ್ಟಾರ್ಟ್ ಆಗ್ತವೆ. ಮನು ಆಯ್ತಾ? ತುಂಬಾ ಸ್ಟ್ರೈನ್ ಆಯ್ತಲ್ಲ ಬೆಳಗ್ಗೆಯಿಂದ, ಆಲ್ರೆಡಿ ಬಾಡಿ ಪೇನ್ ಎಲ್ಲ ಸ್ಟಾರ್ಟ್ ಆಗಿದೆ. ಪಕ್ಕ ಇವತ್ತು ಸಾಯಂಕಾಲ ಜ್ವರ ಬರುತ್ತೆ, ಪರವಾಗಿಲ್ಲ, ಒಂದಿನ ಸ್ಟ್ರೈನ್ ಅಲ್ವಾ, ತಡ್ಕೊಳ್ಳೋಣ. ಈ ಪೂಜೆ ಖುಷಿ ಮುಂದೆ ಅದೆಲ್ಲ ಏನು ಕಾಣಿಸೋದೇ ಇಲ್ಲ. ಮನು ಬಾ, ನಾನು ಕಳಸ ಉಡ್ತಾ ಇರ್ತೀನಿ. ಕಳಸ ಉಡ್ಬಿಡೋಣ, ಇಲ್ಲ ಮನು ಬರೋಷ್ಟರಲ್ಲಿ ಲೇಟ್ ಆಗ್ಬಿಡತ್ತೆ ನನಗೆ. ಅದಕ್ಕೆ ನಾ ಮೊದಲು ಲಕ್ಷ್ಮಿ ಸ್ತೋತ್ರ ಹಾಕ್ಬಿಟ್ಟು ಕಳಸ ಉಡೋ ಕೆಲಸ ಸ್ಟಾರ್ಟ್ ಮಾಡೋದು. ಬಾ ಮನು ಇವತ್ತು ಫುಲ್ ಅಂಡ್ ಫುಲ್ ಟ್ರೆಡಿಷನಲ್ ಅಟೈರ್. ಮುಖವಾಡ ಕುಂಡಿಸ್ತಾ ಇದ್ದೀವಿ. ಆಯಿತು, ಕರೆಕ್ಟ್ ಟೈಮ್ಗೆ ಆಯಿತು. ಒಳ್ಳೇದು ಮಾಡಪ್ಪ ಎಲ್ರಿಗೂ. ಪೂಜೆ ಕುತ್ಕೊಬಿಡೋಣ. ಇಲ್ಲಿಗೆ ನಮ್ಮ ಪ್ರಥಮ ಪೂಜೆ ಮುಗೀತು. ಇವಾಗ ಕುತ್ಕೊತಾ ಇದ್ದೀವಿ ಅಭಿಷೇಕ ಮಾಡೋದಕ್ಕೆ. ಸೊ ಫಸ್ಟು ಗಣೇಶ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮೀನಾರಾಯಣಗೆ ಅಭಿಷೇಕ ಮಾಡಿ ಆಮೇಲೆ ಪೂಜೆ ತುಪ್ಪದ ದೀಪ ಹಚ್ಬಿಟ್ಟು ಪೂಜೆ ಸಮಾಪ್ತಿ ಮಾಡೋದು. ಸೊ ನಾನು ಅನ್ಕೊಂಡಂಗೆ ಮಧ್ಯಾಹ್ನಕ್ಕೆ ಪೂಜೆ ಆಯ್ತಲ್ಲ, ಅದು ಖುಷಿ ಆಗ್ತಾ ಇದೆ. 12:50 ಒಳಗಡೆ ಸ್ಟಾರ್ಟ್ ಮಾಡಬೇಕಿತ್ತು, ಸ್ಟಾರ್ಟ್ ಮಾಡಿ ಆಯಿತು. ಕಳಸ ಹೂಡಿ ದೀಪ ಹಚ್ಚಿದಾಯಿತು. ಸೊ ಹ್ಯಾಪಿ. ಇವಾಗ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡೋಣ. ಆಯಿತಾ? ಇಲ್ಲ ಕುತ್ಕೊಬಿಡೋಣ, ಅವನು ಒಳಗಡೆ ಜಾಗ ಆಗಲ್ಲ. ಸಾರಿ ಎಲ್ಲ ತೆಗೆದು ನಾರ್ಮಲ್ ಅಟೈಯರಿಗೆ ಬಂದಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಅದು ಪೂಜಾ ರೂಮ್ ಒಳಗಡೆ ಕುತ್ಕೊಂಡು ಪೂಜೆ ಮಾಡಿದ್ದಲ್ಲ, ಜಾಗ ಸ್ವಲ್ಪ ಕಂಜೆಸ್ಟೆಡ್. ಅದು ಎಲ್ಲ ತಟ್ಟೆಗಳೆಲ್ಲ ಜೋಡಿಸಿದ್ಮೇಲೆ ಸಾರಿ ಹಾಕೊಂಡಿದ್ದಕ್ಕೂ ಅಗರ್ಬತ್ತಿ ಹೋಗಿ ಸಾಂಬ್ರಾಣಿ ಹೋಗಿ ಎಲ್ಲ ಸೇರ್ಕೊಂಡು ಶಾಖೆ ಹತ್ಕೊಬಿಡ್ತು ಒಳಗಡೆ. ಬಟ್ ಚೆನ್ನಾಗಿತ್ತು ಪೂಜೆ, ತುಂಬಾ ಚೆನ್ನಾಗಾಯ್ತು. ಮನು ಅಂತೂ ಎದುರುಗಡೆನೆ ಕುತ್ಕೊಬಿಟ್ಟವ್ರೆ ನೋಡ್ಕೊಂಡು. ನನ್ ಲಕ್ಷ್ಮಿಗೆ ಏನಾದ್ರು ನಿಂದೆ ದೃಷ್ಟಿ ಆಗ್ಬೇಕಲ್ಲ. ಏನ್ ಕೇಳ್ಕತ್ತಾ ಇದೀಯಾ? ಲಕ್ಷ್ಮಿ ಇಲ್ಲೇ ಇರಮ್ಮ ಅಂತಾನ, ಬಾರಮ್ಮ ಅಂತಾನ? ಏನ್ ಕೇಳ್ಕೊಳ್ಳೋದು, ಅಷ್ಟೇ. ಇವಾಗ ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನಾನು. ಬೆಳಗ್ಗೆಯಿಂದ ಏನೂ ಮಾಡಿಲ್ಲ, ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾವು. ಆಬ್ವಿಯಸ್ಲಿ ಮಧ್ಯಾಹ್ನ ಪೂಜೆ ಅಂದ್ರೆ ಅವೆಲ್ಲ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಸೊ ಇವಾಗ ಹೋಗಿ ಏನಾದ್ರೂ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಮನು ದಾಲ್ ಫ್ರೈ ಮಾಡು ಅಂತ ಅಂತಿದ್ದಾರೆ. ದಾಲ್ ಫ್ರೈ ಮಾಡಿ ರೈಸ್ ಮಾಡ್ಬಿಟ್ಟು ಸಂಜೆ 5:30 ಪೂಜೆಗೆ ನೈವೇದ್ಯ ಮಾಡಬೇಕು. ಎಲ್ಲ ಒಟ್ಟಿಗೆ ಮಾಡಿ ಇಟ್ಬಿಡೋಣ ಅನ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಪುನಃ ಸಂಜೆ ಹೋಗಿ ಮಾಡೋದು ಎಲ್ಲ ಇನ್ನೇನು ಟೈಮ್ ಆಗೇ ಹೋಗುತ್ತೆ. ಈಗಲೇ 2 ಗಂಟೆ. ನಾನು ಅದೆಲ್ಲ ಮುಗಿಸಿ ಹೊರಗಡೆ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗತ್ತೆ. ಪಕ್ಕನೇ ಇಟ್ಬಿಟ್ಟತ್ತ ಮಾಡ್ಬಿಡೋಣ ಅಂತ. ದಾಲ್ ಫ್ರೈಯೇ ಮಾಡ್ಲಾ? ಬೇಗನೂ ಆಗೋಗ್ಬಿಡತ್ತೆ, ಚೆನ್ನಾಗೂ ಇರತ್ತೆ. ಸೊ 2 times ಸೇರ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ. ಕುಂಕುಮ ಕರೆದಿದ್ದೀನಿ. ಇಲ್ಲಿ ಇನ್ನೂ ನನಗೆ ಯಾರು ಅಷ್ಟು ಪರಿಚಯ ಇಲ್ಲ, ನಾವೇ ಹೊಸಬ್ರಲ್ಲ. ಇನ್ನೂ ಒಂದು 20-25 days ಆಗಿದೆ ಅಷ್ಟೇ, ಮಂತ್ ಕೂಡ ಆಗಿಲ್ಲ ಅಲ್ಲ. ಸೊ ಹಂಗಾಗಿ ಜಸ್ಟ್ ಪರಿಚಯ ಇರೋರ್ನ ಕರೆದಿದ್ದೀನಿ. ನೋಡೋಣ ಯಾರು ಬರ್ತಾರ ಯಾರು ಬರಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಮನೇಲೂ ಅವರು ಬ್ಯುಸಿ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಬಿಸಿ ಬಿಸಿ ದಾಲ್ ಫ್ರೈ ವಿತ್ ಬಿಸಿ ಬಿಸಿ ರೈಸ್ ರೆಡಿ ಆಗಿದೆ. ವಿತ್ ನೋ ಥ್ರೋಟ್, ನೋ ವಾಯ್ಸ್. ಅದು ಹೊಟ್ಟೆ ಹಶ್ವಾಗಿ ಹೋಗ್ಬಿಟ್ಟಿದೆ. ಕುತ್ಕೊಂಡು ಆರಾಮಾಗಿ ಈಗ ಊಟ ಮಾಡಿಬಿಟ್ಟು ಇನ್ನು ಕೆಲಸ ಬಾಕಿ ಇದ್ದಾವೆ, ಇಲ್ಲಿಗೆ ಮುಗ್ದಿಲ್ಲ. ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಬೇಕು ಕುಂಕುಮಕ್ಕೆ ಬರೋಕ್ಕೆ ಹೇಳೋದಕ್ಕೆ, ಅಂದರೆ ಇಲ್ಲಿ ನಿಯರೆಸ್ಟ್ ಇದ್ದಾರಲ್ಲ ಅವರುಗಳಿಗೆ. 2 hours later. ಮನು ಏನೋ ಒಂದು ಐಟಮ್ ಆರ್ಡ್ರ್ ಮಾಡಿದ್ರು, ಇವಾಗ ಜಸ್ಟ್ ಡೆಲಿವರಿ ಆಯಿತು. ಪಾಪ ಮಲಗಿಬಿಟ್ಟಿದ್ದಾರೆ. ಅವ್ರಿಗೂ ನೈಟೆಲ್ಲ ನಿದ್ದೆ ಇಲ್ಲ ನನ್ನ ಜೊತೆಗೆ. ಅಂದರೆ ನಾನು ನೈಟೆಲ್ಲ ಕೇಳ್ತಾ ಇದ್ದೆ, ಫುಲ್ ಜೋರಾಗಿ ನೋಡ್ಕೊಂಡು ಮಲಗಿಬಿಟ್ಟಿದ್ದಾರೆ. ನಾವು ಮಲಗೋ ಆಗಿಲ್ವಲ್ಲ, ಹಾಗಾಗಿ ಹಂಗೆ ಕೂತ್ಕೊಂಡು ಮೊಬೈಲೆಲ್ಲ ನೋಡ್ತಾ ಇದ್ದೆ. ಇದೇನು ಓಪನ್ ಮಾಡೋಕ್ಕೆ ಹೋಗಲ್ಲ ನಾನು, ಮನು ಎದ್ದ ಮೇಲೆ ಮಾಡ್ಕೊತಾರೆ ಏನೋ, ಅವ್ರಿಗೆ ರಿಲೇಟೆಡ್ ಏನೋ ಮಾಡ್ಕೊಂಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಗ್ಯಾಜೆಟು ಏನಕ್ಕೆ ಬೇಕಮೇಲೆ ಆ ಪಾರ್ಟ್ ಮಿಸ್ ಆಗಿದೆ, ಈ ಪಾರ್ಟ್ ಮಿಸ್ ಆಗಿದೆ, ನೀವು ನೋಡಿಲ್ವಾ ಅನ್ನೋದು. ಸೊ ಅದಕ್ಕೆ ಅದ್ರ
ಸಾವಾಸಕ್ಕೆ ನಾವು ಹೋಗಲ್ಲ. ಸೊ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದ್ದೀನಿ, ಬರ್ತೀನಿ ಒಂದು 6-6:30 ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಟೈಮು ಇವಾಗ ಆಗಿದೆ 4:15. ಕೂತ್ಕೊಂಡು ಹಂಗೆ ಸುಮ್ಮನೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ನೋಡ್ತಾ ಇದ್ದೆ. ನಾನು ಪೋಸ್ಟ್ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ, ಮರ್ತೇ ಹೋಗಿತ್ತು. ಇವಾಗ ಇನ್ಸ್ಟಾಗ್ರಾಮ್ ಅಂದಾಗ ನೆನಪಾಗ್ತಾಯಿದೆ ನನಗೆ. ಹೋಗ್ತೀನಿ, ನಾನು ಫೋಟೋಸ್ ಪೋಸ್ಟ್ ಮಾಡ್ತೀನಿ. ಸೊ ಯಾರಿಗೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಗೊತ್ತಿಲ್ಲ, ಮಂಜು ಆ್ಯಂಡ್ ಮನು ಅಂತ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡಿ. ಅಲ್ಲಿ ರೇರಾಗಿ ಯಾವಾಗಲಾದ್ರು ಫೋಟೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಏನಾದ್ರು ಔಟಿಂಗ್ ಹೋದಾಗ, ಇಲ್ಲ ಈ ಥರ ಏನಾದ್ರು ಸ್ಪೆಷಲ್ ಅಕೇಶನ್ ಇದ್ದಾಗ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇನ್ನು ಯಾರೆಲ್ಲ ನನ್ನ ಪೇಜ್ ಫಾಲೋ ಮಾಡಿಲ್ಲ, ಫಾಲೋ ಮಾಡೋದು ಬರಿಬೇಡಿ, ಮಂಜು ಆ್ಯಂಡ್ ಮನು ಅಂತ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಫೇಸ್ಬುಕ್ ಪೇಜ್ ಹೆಸರು ಸೇಮೇ, ಮಂಜು ಆ್ಯಂಡ್ ಮನು. ಇವತ್ತು ಒಂಥರ ಅಲಂಕಾರಿಕ ಡೇ. ಬರೀ ಅಲಂಕಾರ ಮಾಡೋದು, ಅಲಂಕಾರ ಮಾಡ್ಕೊಳ್ಳೋದು ಇದೇ ಆಗಿದೆ ಬೆಳಗ್ಗೆಯಿಂದ. ಚೆನ್ನಾಗಿದೆ, ದಿನ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಇವಾಗ ಹೋಗ್ತಾ ಇದ್ದೀನಿ ಸಂಜೆಗೆ ರೆಡಿ ಆಗೋಕ್ಕೆ. ಇಷ್ಟೊತ್ತು ಕೂತ್ಕೊಂಡಿದ್ದೆ ಆರಾಮಾಗಿ ಇನ್ಸ್ಟಾಗ್ರಾಮಲ್ಲಿ. ನಾನು ಆವಾಗಲೇ ಹೇಳ್ದಂಗೆ ಫೋಟೋಸ್ ಪೋಸ್ಟ್ ಮಾಡಿದ್ದೀನಿ. ಇನ್ನು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಆವಾಗಲೇ ಮನೋದು ಒಂದು ಪ್ರಾಡಕ್ಟ್ ಬಂತು ಅಂತ ಹೇಳಿದ್ನಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್. ಯಾವುದು ಏನೋ ಲೈಟ್ ಅಪ್ಪ, ನಾನೇನೋ ಬೇರೆ ಏನೋ ಅನ್ಕೊಂಡಿದ್ದೆ ಮನು. ಅದನ್ನ ಲೈಟು ಚೆನ್ನಾಗಿದೆ. ಬೆಡ್ರೂಮ್ ಲೈಟೆಲ್ಲ ಆಫ್ ಮಾಡ್ಕೊಂಡು ಕೂತವ್ರೆ, ಹಾಕೊಂಡು ಹಿಂಗೆ ಹಾಕಿದ್ರೆ ಅದ್ರದ್ದು ಎಫೆಕ್ಟ್ ಗೊತ್ತಾಗಲ್ಲ. ಅದ್ರದ್ದು ಎಫೆಕ್ಟ್ ಚೆಕ್ ಮಾಡ್ತಾ ಇದ್ರು. ಸೊ ರೈಟ್ ಟೈಮಿಗೆ ಬಂದಿದೆ. ನಾನು ಯೂಟ್ಯೂಬಿಗೆ ಇವಾಗ ಒಂದು ಶಾರ್ಟ್ಸ್ ಮಾಡಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ವಿಷಯ ಮಾಡಿಲ್ಲ ಬೆಳಗ್ಗೆಯಿಂದ. ಲಾಂಗ್ ವಿಡಿಯೋನಲ್ಲಿ ಮಾಡಿದ್ದೀನಿ, ಬಟ್ ಲಾಂಗ್ ವಿಡಿಯೋ ಬರೋದು 1 or 2 days ಲೇಟ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಅಲ್ಲಿ ನಾಳೆನೆ ಬರೋದಕ್ಕಂತೂ ಚಾನ್ಸೇ ಇಲ್ಲ ಅಲ್ವಾ ಮನು? ಹೌದಾ? ಸೊ ಏನೋ ಗೊತ್ತಿಲ್ಲ, ನಮ್ಮ ಎಡಿಟರು ದಬ್ಬಾಕೋಬಿಟ್ಟಿದ್ದಾರೆ. ಹಾಗಾಗಿ ಈಗ ಒಂದು ಶಾರ್ಟ್ಸ್ ಮಾಡಿ ಹಾಕಬೇಕು. ಎನ್ವೇಸ್ ರೆಡಿ ಆಗ್ತಾ ಇದ್ದೀನಲ್ಲ, ರೆಡಿ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ಈ ಲೈಟ್ ಹಿಡ್ಕೊಂತೀಯ, ನನಗೆ ಫುಲ್ ಬ್ರೈಟಾಗಿ ಕಾಣಿಸ್ಬಿಡ್ಬೇಕು ಹಂಗೆ ಶಾರ್ಟ್ಸಲ್ಲಿ. ಚೆನ್ನಾಯ್ತು. ಎಲ್ಲ ಎದ್ರುಕೊಬಿಡ್ಬೇಕು, ಏನಪ್ಪ ಇವಳು ಫೇಸ್ಗೂ ವಾಯ್ಸ್ಗೂ ಮ್ಯಾಚೇ ಇಲ್ವಲ್ಲ ಅಂತ. ಹೌದಾ? ಚೆನ್ನಾಗಿದೆ ಒಟ್ಟಿನಲ್ಲಿ. ಎಷ್ಟು ಕಲರ್ಸ್ ಇದೆ ಅದು? ಐ ಮೀನ್ ಡಿಮ್ ಅಂಡ್ ಡಿಪ್ ಎಷ್ಟಿದೆ? ಅದೆಲ್ಲ ಗೊತ್ತಾಗ್ತಾ ಇಲ್ಲ, ಅದೆಲ್ಲ ವಾಮು ಕೂಲ್ 2. ಓಕೆ, ಅದೇನಕ್ಕೆ ತರಿಸ್ಕೊಂಡಿದ್ದಾರೋ ನನಗಂತೂ ಐಡಿಯಾ ಇಲ್ಲ. ವೆಯ್ಟ್ ಮಾಡಿ ಗೊತ್ತಾಗತ್ತೆ. ಐಡಿಯಾ ಇದೆ ನನಗೆ, ಇಲ್ಲ ಅಂತೇನಿಲ್ಲ. ಬಟ್ ಇಲ್ಲಿ ಹೇಳೋ ಆಗಿಲ್ಲ ಅಂತ ಸಾಹೇಬ್ರು ಕಂಡೀಷನ್ ಹಾಕಿದ್ದಾರೆ, ಅದಕ್ಕೆ ಹೇಳ್ತಾ ಇಲ್ಲ ಅಲ್ವಾ ಮನು? ಹೇಳೋದು ಇಲ್ಲ. ಸೊ ನೋಡೋಣ, ಇವಾಗ ಹೋಗೋಣ. ರೆಡಿಯಾಗಿ ಬರ್ತೀನಿ. ಈಗ ಮುಖ ಎಲ್ಲ ತೊಳ್ಕೊಂಡು ಬಂದೆ. ಬಾಕ್ಲಿಗೆ ನೀರು ಹಾಕಬೇಕು. 5 ಗಂಟೆ ಆಗೋಯ್ತು. ಇಷ್ಟೊತ್ತು ಕುಂಕುಮ ತಗೊಳ್ಳೋರೆಲ್ಲ ಬಂದು ತಗೊಂಡು ಹೋದ್ರು. ಇನ್ನೂ ಬರೋರು ಇದ್ದಾರೆ, 1-2-3 ಜನ. ಅಷ್ಟೊತ್ತಿಗೆ ನನಗೆ ಇನ್ವೈಟ್ ಮಾಡಿದಾರಲ್ಲ ಕುಂಕುಮಕ್ಕೆ, ಕಾಲ್ ಬಂತು, ಕುಂಕುಮ ತಗೊಳ್ಳೋದಿಕ್ಕೆ ಬನ್ನಿ ಅಂತ. ಅವರು ನಮ್ಮ ಮನೆಗೆ ಬಂದಿದ್ರು. ಅವ್ರು ಇನ್ನೊಬ್ರು ಮನೆಗೆ ಹೋಗ್ಬಿಟ್ಟು ಹೋಗ್ತಾ ಇದ್ರಂತೆ. ಅದಕ್ಕೆ ಹೇಳಿದೆ, ನೀವು ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಬರ್ತೀನಿ ಅಂತ. ಹೋಗಿ ಬಂದ್ಬಿಡ್ಲ ಮನು? ನಿಂಗೆ ಕಾಫಿ ಕೊಟ್ಬಿಟ್ಟು ಹೋಗ್ತೀನಿ. ಮನುಗೆ ಇಡೀ ದಿನ ಕಾಫಿ ಕೊಟ್ಟಿಲ್ಲ ಇವತ್ತು ನಾನು. ಅಂದರೆ ಕಿಚನಲ್ಲಿ ನಾವು ತಿನ್ನೋ ಅಂಥದ್ದನ್ನ ಏನೂ ಮಾಡಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದ ನೋ ಕಾಫಿ ಅಂತ ಹೇಳಿದ್ದೆ. ಸೊ ಮಧ್ಯಾಹ್ನನೇ ಅಡುಗೆ ಮಾಡಿದ್ದು, ಪೂಜೆ ಗೀಜೆ ಎಲ್ಲ ಆದಮೇಲೆ. ಅವಾಗ ಇನ್ನೇನು ಕಾಫಿ ಅವ್ರು ಕುಡಿಲಿಲ್ಲ. ಮಾಡಿಕೊಟ್ಬಿಟ್ಟು ಹೋಗಿ ಕುಂಕುಮ ತೊಗೊಂಡು ಬಂದ್ಬಿಡ್ತೀನಿ ನಾನು. ಆಮೇಲೆ ನನ್ನ ಮನೆಗೂ ಇನ್ನೂ 2-3 ಜನ ಬರೋರಿದ್ದಾರೆ. ಸರಿ ಹೋಗುತ್ತೆ. ಇಲ್ಲ ಅಂದರೆ ಅದೇ ಈ ಹಬ್ಬಗಳಲ್ಲಿ ಹೆಂಗಾಗತ್ತೆ ಅಂದರೆ, ಹೆಣ್ಮಕ್ಳ ಹಬ್ಬದಲ್ಲಿ ಎಲ್ಲರೂ ಮನೆಗೂ ಹೋಗ್ಬೇಕಲ್ವಾ, ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಕಷ್ಟ. ಅದು ಗಾಡಿ ಬೇರೆ ಹೋಗ್ಬೇಕು. ಒಂದು ಸ್ವಲ್ಪ ಅಂದರೆ ಒಂದು 1/2 ಕಿಲೋಮೀಟ್ರ್ ಮನು? ಒಂದು 1/2 ಕಿಲೋಮೀಟ್ರಾ? 1 ಕಿಲೋಮೀಟ್ರ್ ಆಗತ್ತಾ? ಸ್ಯಾರಿಯಲ್ಲಿ ಹಾಕೊಂಡು ನಡೆಯೋಕ್ಕಾಗಲ್ಲ. ಅದಕ್ಕೆ ಗಾಡಿಲೇ ಹೋಗ್ತೀನಿ. ಮನೇಲಿ ಒಬ್ರು ಇರಬೇಕಲ್ಲ, ಅಮ್ಮನೊಂದು ಬಿಟ್ಟು ಹೋಗ್ತೀನಿ. ಯಾಕೆಂದರೆ ರಾತ್ರಿ ಕಳ್ಸನ್ನ ಕದ್ಲಿಸೋ ತನಕ ನಾನು ಡೋರ್ ಹಾಕಲ್ಲ. ಸೊ ಹಂಗಾಗಿ ಒಣ ಕಾಫಿ ಮಾಡಿಕೊಟ್ಬಿಟ್ಟು We gotta check out, it's close to 11, so baby ride it with some urgency. I'm just here for the fun part, cause I'm good on the money part.